ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕುಕ್ಕರಲ್ಲಿ ಯಾವ ಥರ ಪಾಸ್ತಾ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಒಂಥರ ಹೊಸ ವಿಧಾನದಲ್ಲಿ ನಾನು ಮಾಡ್ತಾ ಇದ್ದೀನಿ. ನೋಡ್ರಿ ಯಾವ ಥರ ಮಾಡೋದಂತ. ಈಗ ನಾನು ಪಾಸ್ತಾ ಮಾಡೋಕ್ಕೆ ಪಾಸ್ತಾ ತೊಗೊಂಡಿದ್ದೀನಿ. ನಾನು ಎರಡು ಥರ ತೊಗೊಂಡಿದ್ದೀನಿ, ಈ ಥರ ಮತ್ತು ಈ ಥರದ್ದು ಎರಡು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 2-3 ಹಸಿಮೆಣ್ಸಿನ್ಕಾಯಿ ಮತ್ತು ಕೆಂಪದಿರ್ತಕ್ಕಂಥ ರೆಡ್ ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಈರುಳ್ಳಿ, ಆಲೂಗಡ್ಡೆ, ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ, ಸೀರವು, ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ತೊಗೊಂಡಿನಿ. ಈಗ ನಾನು ಯಾವ ಥರ ಮಾಡೋದು ತೋರಿಸ್ತೀನಿ ಬರ್ರಿ. ಈಗ ಕುಕ್ಕರ್ ಇಟ್ಟು ಗ್ಯಾಸ್ ಹಚ್ಕೊಳ್ರಿ. ಒಂದು 4-5 ಸ್ಪೂನಷ್ಟು ನಾನು ಅಡುಗೆ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ತರಕಾರಿ ಎಲ್ಲ ಚೆನ್ನಾಗಿ ಬಂದರೆ ಚಲೋ ಆಗುತ್ತೆ. ಒಂದು 5 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ರಿ. ಈಗ ಇದು ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಕಾದತ್ತೆ. ನಾನು ಸ್ವಲ್ಪ ಕರಿಬೇವು ಹಾಕ್ತೀನಿ. ಇದು ಇನ್ನೂ ಸ್ವಲ್ಪ ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದತ್ತಲ್ಲ, ಕರಿಬೇವನ್ನು ಹಾಕಿದ್ದೀನಿ. ಈಗ ನಾನೊಂದು 2 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಸಮ ಹಾಕ್ತೀನಿ. ಈಗ ನೀವು ತರಕಾರಿ ನಾವೇನು ಹೆಚ್ಚಿಟ್ಕೊಂಡಿದ್ದಲ್ಲ ಎಲ್ಲ ತರಕಾರಿನೂ ಹಾಕಿ. ಸ್ವಲ್ಪ ಮೆಣಸಿನ್ಕಾಯಿ ಕೆಂಪಾಗಿ. ಈಗ ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ. ಈಗ ಈರುಳ್ಳಿ. ಈ ಥರ ಕುಕ್ಕರಲ್ಲಿ ಮಾಡಿಕೊಡ್ರಿ, ಈ ಮೆಥಡಲ್ಲಿ ಚೆನ್ನಾಗಿರುತ್ತೆ ಪಾಸ್ತಾ. ನೀವು ಕುದಿಸಿ ಅದನ್ನು ನೀರೆಲ್ಲ ಶೋಧಿಸ್ಕೊಂಡು ಮಾಡ್ಕೊಳೋಕ್ಕಿಂತ ಈ ಥರ ಮಾಡಿಕೊಳ್ಳ್ರಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಅಷ್ಟು ತರಕಾರಿನೆಲ್ಲ ಪೂರ್ತಿಯಾಗಿ ಹಾಕ್ಬಿಡ್ರಿ. ಇದು ಸ್ವಲ್ಪ ಕೆಂಪಾಗಲಿ. ನಾನು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಬಟಾಣಿ ಬದಲು ಅವರೆಕಾಳು ಹಾಕಿದ್ದೀನಿ. ನೀವು ಬಟಾಣಿ ಬೇಕಂದ್ರೂ ಹಾಕ್ಕೋಬೋದು. ಈಗ ನಾನು ಸ್ವಲ್ಪ ಟೊಮೆಟೊನೂ ಹಾಕ್ತೀನಿ. ಈಗ ಟೊಮೆಟೊ ಹಾಕ್ತೀನಿ. ಇದೆಲ್ಲ ಪೂರ್ತಿಯಾಗಿ ಫ್ರೈ ಆಗಲಿ. ಈಗ ಸ್ವಲ್ಪ ಎಲ್ಲ ಫ್ರೈ ಆಗಲಿ. ಈಗ ತರಕಾರಿ ಎಲ್ಲ ಬೆಂದಿದ್ದಾವೆ ನೋಡ್ರಿ. ಈಗ ನಾನು ಸ್ವಲ್ಪ ಪುದೀನ ಹಾಕ್ತೀನಿ, ಒಂದು ಸ್ವಲ್ಪ. ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ನಾನು ಯಾವುದೇ ಮಸಾಲ ಹಾಕಿಲ್ಲ, ಅದಕ್ಕಂತ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಸ್ವಲ್ಪ ಪುದೀನ ಹಾಕ್ತೀನಿ. ಇದಕ್ಕೆ ಯಾವುದೇ ಥರ ಮಸಾಲ ಹಾಕೋದು ಬೇಡ. ಈಗ ಇದು ಚೆನ್ನಾಗಿ ಬಂದತ್ತಲ್ಲ, ಸ್ವಲ್ಪ ನಾನು ಅರಿಶಿನ ಹಾಕ್ತೀನಿ. ಇಷ್ಟು ಅರಿಶಿನ ಹಾಕ್ರಿ. ಇನ್ನೂ ಕಲರ್ ಅರಿಶಿನ ಹಾಕ್ಕೊಂಡ್ರಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಈಗ ನಾನು ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ. 1.5 ಸ್ಪೂನ್ ಹಾಕ್ತೀನಿ. ಒಂದು ಸ್ವಲ್ಪನೇ ಸಕ್ಕರೆ ಹಾಕ್ತೀನಿ. ಒಂದು 1/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ರಿ. ಈಗ ಇದು ಪೂರ್ತಿಯಾಗಿ ಎಲ್ಲ ಬೆಂದತ್ತಲ್ಲ, ಈಗ ನಾನು ಪಾಸ್ತಾನ ಇದರಲ್ಲಿ ಹಾಕ್ತೀನಿ. ಪಾಸ್ತಾ ಸ್ವಲ್ಪ ನೀರಲ್ಲಿ ತೊಳೆದು ಹಾಕ್ರಿ, ಇಲ್ಲ ಧೂಳೆಲ್ಲ ಇರುತ್ತೆ. ಈಗ ನಾನು ತೊಳೆದಿಟ್ಕೊಂಡಿನಿ. ಈಗ ಇದರಲ್ಲಿ ಅಷ್ಟನ್ನು ಪೂರ್ತಿಯಾಗಿ ಹಾಕ್ತೀನಿ. ಭಾಳ ಹೊತ್ತು ನೀರಲ್ಲಿ ಬಿಡಬೇಡ್ರಿ, ಮತ್ತು ಇವು ಅಂಟ್ಕೊಂಡ್ಬಿಡ್ತಾವ. ಈ ಥರ ಸ್ವಲ್ಪ ಕೈ ಆಡಿಸ್ಕೊಳ್ರಿ. ಈಗ ಈ ಥರ ಸ್ವಲ್ಪ ಕೈ ಆಡಿಸ್ಕೊಳ್ರಿ. ಹಾಕಿ ನಾನು 1 ಗ್ಲಾಸಷ್ಟು ನೀರು ಹಾಕ್ತೀನಿ. ಈಗ ಇಷ್ಟು ಸಾಕು, 1 ಗ್ಲಾಸ್.
ನೀವು ಗೊತ್ತಾಗಲ್ಲ ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ರಿ. ಈಗ ಹಾಕಿ ಈಗ ಒಂದು ವಿಸಿಲ್ ಹೊಡ್ಸೋಣ. ಕುಕ್ಕರ್ ಕ್ಲೋಸ್ ಮಾಡಿ, ಈ ಥರ ಕುಕ್ಕರ್ ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ ಗ್ಯಾಸ್ ಆನಲ್ಲಿಟ್ಟು ಬಿಡ್ರಿ. ಒಂದೇ ವಿಸಿಲ್ ಹೊಡಿಸ್ರಿ ಸಾಕು. ಈಗ ಪ್ರೆಷರೆಲ್ಲ ಪೂರ್ತಿ ಹೋದ್ಮೇಲೆ ಒಂದು ಸಿಟಿ ಹೊಡೆಸಿದ್ದಾಗಿತ್ತಲ್ಲ, ಈಗ ಕುಕ್ಕರು ಓಪನ್ ಮಾಡ್ಕೊಳ್ರಿ. ನೋಡ್ರಿ ಈಗೆಲ್ಲ ಪೂರ್ತಿಯಾಗಿ ಮೆತ್ತಗೆ ಕುದ್ದಿದಾವಲ್ಲ. ಈಗ ಇದನ್ನು ಮತ್ತೆ ನೀವು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಳ್ರಿ. ಈಗ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ತೊಗೊಳ್ರಿ, ಭಾಳ ಬೇಡ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಕಲಿಸ್ಕೊಳ್ರಿ ಇದನ್ನು. ಈಗ ಈ ಥರ ಪೂರ್ತಿಯಾಗಿ ನೀರಲ್ಲಿ ಕಲಿಸ್ಕೊಂಡು ಈಗ ಇದನ್ನು ಮೇಲೆ ಈ ಥರ ಹಾಕ್ಕೊಳ್ರಿ. ಸ್ವಲ್ಪ ಈ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಹಿಂಗೆ ತಿರುಗ್ರಿ. ಸ್ವಲ್ಪ ಕೈ ಆಡಿಸ್ಕೊಂಡು ನೀವು 1 ನಿಮಿಷ ಕುದಿಸಿದ್ರೆ ಸಾಕು, ಭಾಳ ಏನು ಕುದಿಸೋದು ಬೇಡ. ಈ ಥರ ಮಾಡಿಕೊಳ್ರಿ ನೀವು. ಹೊಸ ಟೈಪು ಪಾಸ್ತಾ ರೆಡಿ ಆಗುತ್ತಾ. ಈಗ 1 ನಿಮಿಷ ಕುದಿಸಿದ್ದೀನಿ. ಈಗ ನೋಡ್ರಿ ರೆಡಿ ಆಯಿತು. ಈ ಟೈಪ್ ಪಾಸ್ತಾ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.